ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಸೋಯಾ ಖೈಮಾ ಗ್ರೇವಿ. ಇದ್ರ ರುಚಿ ಅಂತೂ ಎಕ್ದಮ್ ಜಬರ್ದಸ್ತ್ ಇರ್ತೈತೆ ನೋಡ್ರಿ. ಈ ಒಂದು ಖೈಮಾ ಗ್ರೇವಿನ ಮಾಡೋದು ಹೆಂಗ ನೋಡ್ಕೊಂಡು ಬರೋಣ ಬರ್ರಿ. ಮೊದಲಿಗೆ ನಾವಿಲ್ಲಿ ಒಂದು 10 ನಿಮಿಷ ಬಿಸಿನೀರೊಳಗೆ ನೆನೆಸಿದಂಥ ಸೋಯಾ ಚಂಕ್ಸ್ ತೊಗೊಂಡಿವಿ ನೋಡ್ರಿ. ನಾವು ಇದನ್ನ ಈಗ ಮಿಕ್ಸಿಗೆ ಹಾಕೊಂಡಿವ್ರಿ. ಅದ್ರ ಜೊತೆಗೆ ಒಂದು 4 ಹಸಿಮೆಣಸಿಕಾಯಿನ ಹಾಕೊಂಡಿವ್ರಿ. ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್, ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು 2 ಚಿಟಿಕೆ ಅಷ್ಟು ನಾವಿಲ್ಲಿ ಅರಿಶಿನ ಪುಡಿನ ಹಾಕೊಂಡಿವ್ರಿ. ಮತ್ತು ನಾವಿಲ್ಲಿ ಸ್ವಲ್ಪ ಜೀರಿಗೆ ಹಾಕೊಂಡಿವಿ ನೋಡ್ರಿ. ಈಗ ಇದನ್ನೆಲ್ಲನೂ ನುಣ್ಣಗೆ ರುಬ್ಕೊಳತ್ತೀವಿ ನೋಡ್ರಿ. ಈಗ ರುಬ್ಕೊಂಡಿರುವಂತಹ ಸೋಯಾ ಚಂಕ್ಸ್ನ ನಾವೀಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳತ್ತೀವಿ ನೋಡ್ರಿ. ಎಷ್ಟು ನುಣ್ಣಗೆ ರುಬ್ಕೋಬೇಕಪ್ಪ ಅಂತಂದ್ರೆ ನಾವಿಲ್ಲಿ ತೋರಿಸಿವಲ್ರಿ, ಇಷ್ಟು ರುಬ್ಕೊಂಡ್ರೆ ಸಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, 4 ಟೇಬಲ್ ಸ್ಪೂನ್ ಅಷ್ಟು ನಾವಿಲ್ಲಿ ಕಡಲೆ ಹಿಟ್ಟು ಹಾಕೊಂಡಿವಿ ನೋಡ್ರಿ. ಎಲ್ಲನೂ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇದು ಯಾವ ಹದಕ್ಕೆ ಬರಬೇಕಪ್ಪ ಅಂತಂದ್ರೆ ಹಿಂಗೆ ನೋಡ್ರಿ, ಕೈಯಾಗ ಹಿಡಿದ್ರೆ ಉಂಡೆ ಕಟ್ಟಕ್ಕೆ ಬರ್ಬೇಕು ನೋಡ್ರಿ. ಅಷ್ಟರ ಮಟ್ಟಿಗೆ ಇದು ಹದಕ್ಕೆ ಬರ್ಬೇಕ್ರಿ. ಹಿಂಗೆ ಬಂತಪ್ಪ ಅಂತಂದ್ರೆ ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗೈತಿ ಅಂತ ಅರ್ಥ ನೋಡ್ರಿ. ಈಗ ನೋಡ್ರಿ, ಮಿಕ್ಸಿ ಮಾಡ್ಕೊಂಡಂಥ ಎಲ್ಲ ಸೋಯಾ ಚಂಕ್ಸ್ನಿಂದನೂ ನಾವು ಸಣ್ಣದಾಗಿ ಬಾಲ್ ಆಕಾರಕ್ಕೆ ಮಾಡ್ಕೊಳತ್ತೀವ್ರಿ. ಹಿಂಗೆ ಒಂದೇ ಸಲಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಫ್ರೈ ಮಾಡ್ಕೊಳಕ್ಕೆ ಅನುಕೂಲ ಆಗತ್ರಿ. ನಾವಿಲ್ಲಿ 4 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಈ ಕೈಮಾ ಉಂಡೆ ಎಲ್ಲಿನೂ ಒಡೆಯಂಗಿಲ್ಲ ನೋಡ್ರಿ. ಮನೆಯೊಳಗೆ ಗ್ರೇವಿ ಮಾಡಿದಾಗ ಗ್ರೇವಿ ಖಾಲಿ ಆಗೋ ತನೂ ಈ ಒಂದು ಉಂಡೆ ಅಷ್ಟ ಪರ್ಫೆಕ್ಟಾಗಿ ಹಂಗೆ ಇರ್ತಾವೆ ನೋಡ್ರಿ. ಈಗ ನೀವು ನೋಡ್ಬೋದ್ರಿ, ಇಲ್ಲಿ ನಾವು ಎಲ್ಲ ಸೋಯಾ ಚಂಕ್ಸ್ನಿಂದನೂ ಇಷ್ಟು ಉಂಡೆ ರೆಡಿ ಮಾಡ್ಕೊಂಡಿವಿ ನೋಡ್ರಿ. ಈಗ ಉಂಡೆ ರೆಡಿ ಆಗಿದ್ದಾಯ್ತು ರೀ. ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ಫ್ರೈ ಮಾಡ್ಕೊಳಕ್ಕೇನು ಡೀಪ್ ಫ್ರೈ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲರಿ. ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡ್ರೆ ಸಾಕಾಗತ್ತೆ ರೀ. ನಾವಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿವಿ ನೋಡ್ರಿ. ಈ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ರೆಡಿ ಮಾಡಿಟ್ಕೊಂಡಂಥ ಕೈಮಾ ಉಂಡೆನ ಹಾಕೊಂಡಿವ್ರಿ. ಕೈಮಾ ಉಂಡೆಯನ್ನು ನೀವು ಡೀಪ್ ಫ್ರೈ ಮಾಡ್ಬೇಕಂತ ಏನಿಲ್ಲರಿ, ಜಸ್ಟ್ ಹಿಂಗೆ ಫ್ರೈ ಮಾಡ್ಕೊಂಡ್ರು ಸಾಕಾಗತ್ತೆ ರೀ. ಇಲ್ಲ ನೀವು ಫ್ರೈ ಮಾಡ್ಕೊಳ್ಳೋದಿಲ್ಲ ಅಂತಂದ್ರೆ ಸ್ಟೀಮ್ ಒಳಗೆ ಬೇಯಿಸ್ಕೊಂಡಾದರೂ ಹಾಕೋಬೋದ್ರಿ. ಸ್ಟೀಮ್ ಮಾಡಿ ಹಾಕೊಂಡ್ರು ಈ ಒಂದು ಉಂಡೆ ಬ್ರೇಕ್ ಆಗಂಗಿಲ್ರಿ, ಅಂದ್ರೆ ಒಡೆಯಂಗಿಲ್ರಿ. ಹಿಂಗೆ ಒಂದು ಕಡೆ ಫ್ರೈ ಆಗ್ತಿದ್ದಂಗೆ ಇನ್ನೊಂದು ಕಡೆನೂ ಹೊಳಿಸಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಎರಡೂ ಕಡೆ ಕರೆಕ್ಟಾಗಿ ಫ್ರೈ ಆಗ್ಬೇಕ್ರಿ. ನಿಮಗೆ ಗೊತ್ತಾಗತ್ತೆ ರೀ, ಸ್ಟಾರ್ಟಿಂಗ್ ಹಾಕಿದಾಗಿನಕ್ಕಿಂತ ಈಗ ಕಲರ್ ಚೇಂಜ್ ಆಗಿರುತ್ತೆ ರೀ. ಹಿಂಗೆ ಎರಡೂ ಕಡೆ ಕರೆಕ್ಟಾಗಿ ಫ್ರೈ ಆಯಿತು ಅಂತಂದ್ರೆ ಇದನ್ನು ತಕೊಂಡು ಬಿಡ್ಬೇಕ್ರಿ. ಕೈಮಾ ಉಂಡಿನ ಫ್ರೈ ಮಾಡ್ಕೋಬೇಕಾದ್ರೆ ಮೀಡಿಯಮ್ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಳ್ರಿ. ಕೈಮಾ ಉಂಡಿನ ಫ್ರೈ ಮಾಡ್ಕೊಂಡಿದ್ದಾಯ್ತು ರೀ. ಇದಕ್ಕೊಂದು ಗ್ರೇವಿ ರೆಡಿ ಮಾಡ್ಕೊಳ್ಳೋಣ್ರಿ. ಇಲ್ಲಿ ನಾವು ಒಂದು ಕಡಾಯಿನ ಬಿಸಿ ಮಾಡ್ಕೊಂಡಿವ್ರಿ. ಈ ಕಡಾಯಿಗೆ ಒಂದು 3 ರಿಂದ 4 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿವ್ರಿ. ಈ ಎಣ್ಣೆಗೆ 2 ಏಲಕ್ಕಿ ಮತ್ತು ಒಂದು ಸ್ವಲ್ಪ ಚಕ್ಕೆ, ಒಂದು 3 ರಿಂದ 4 ಲವಂಗ ಹಾಕೊಂಡಿವ್ರಿ. ಅದ್ರ ಜೊತೆಗಿನ 2 ಪಲಾವ್ ಎಲೆನೂ ಹಾಕೊಂಡಿವ್ರಿ. ಈ ಹಾಕಿರುವಂಥ ಎಲ್ಲ ಮಸಾಲನೂ ಜಸ್ಟ್ ಒಂದು 2 ಸೆಕೆಂಡ್ ಫ್ರೈ ಆದರೆ ಸಾಕಾಗತ್ತೆ ನೋಡ್ರಿ. ನೀವು ಬೇಕಾದ್ರೆ ಈ ಎಲ್ಲ ಮಸಾಲನೂ ರುಬ್ಕೊಂಡಾದರೂ ಹಾಕೋಬೋದ್ರಿ, ಅಂದ್ರೆ ಪುಡಿ ಮಾಡಿನೂ ಹಾಕೋಬಹುದ್ರಿ. ನಾನ್ ವೆಜ್ ತಿನ್ನಂಗಿಲ್ಲ ಅನ್ನೋರು ಈ ಒಂದು ರೆಸಿಪಿನ ಡೆಫಿನೆಟಾಗಿ ಟ್ರೈ ಮಾಡಿರಿ. ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿದ್ರಿಪ್ಪ ಅಂತಂದ್ರೆ ಮತ್ತೆ ಮಾಡ್ಕೊಂಡು ತಿನ್ನೋದಂತೂ ಗ್ಯಾರಂಟಿ ನೋಡ್ರಿ. ಈಗ ನೋಡ್ರಿ, ಈ ಮಸಾಲ ಎಲ್ಲ ಫ್ರೈ ಆಗೈತ್ರಿ. ನಾವು ರುಬ್ಕೊಂಡಿರುವಂತಹ ಉಳ್ಳಾಗಡ್ಡಿ ಪೇಸ್ಟ್ ಹಾಕೊಂಡಿವಿ ನೋಡ್ರಿ. ಇಲ್ಲಿ ನಾವು 2 ಉಳ್ಳಾಗಡ್ಡಿ ತೊಗೊಂಡು ಪೇಸ್ಟ್ ಮಾಡ್ಕೊಂಡಿವಿ ನೋಡ್ರಿ. ಅದನ್ನು ಹಾಕೊಂಡು ಹಿಂಗೆ ಫ್ರೈ ಮಾಡ್ಕೊಳತ್ತೀವ್ರಿ. ಉಳ್ಳಾಗಡ್ಡಿದು ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕು ನೋಡ್ರಿ, ಅಲ್ಲಿ ತನಕ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ. ಒಂದು 2 ನಿಮಿಷ ಆದರೂ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕಾಗತ್ರಿ. ಫ್ರೈ ಆಗ್ತಿದ್ದಂಗೆ ರುಬ್ಕೊಂಡಿರುವಂತಹ ಟೊಮ್ಯಾಟೊ ಪ್ಯೂರಿ ಹಾಕೊಂಡಿವಿ ನೋಡ್ರಿ. ಇದನ್ನು ಅಷ್ಟೇ ರೀ, 2 ಟೊಮ್ಯಾಟೊ ತೊಗೊಂಡು ಮಾಡ್ಕೊಂಡಿವ್ರಿ. ಅಕಸ್ಮಾತ್ ನೀವು ಹುಳಿ ಜಾಸ್ತಿ ತಿಂತೀರಿ ಅನ್ನೋದಾದ್ರೆ ಇನ್ನೂ 2 ಟೊಮ್ಯಾಟೊನ ಹಾಕೋಬಹುದ್ರಿ. ಹಿಂಗೆ ಟೊಮ್ಯಾಟೊ ಪ್ಯೂರಿ ಹಾಕೊಂಡ ನಂತರ ಒಂದ್ಸಲ ಚಲೋ ತಂಗಿ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗತ್ತೆ ನೋಡ್ರಿ. ನೀವಿಲ್ಲಿ ನೋಡ್ಬೋದ್ರಿ, ಒಂದು 2 ನಿಮಿಷ ಆದ ನಂತರ ಇದು ಎಷ್ಟು ಚಲೋ ತಂಗಿ ಬೇದೈತಿ ಅಂತ. ಈಗ ಇದನ್ನು ಇನ್ನೊಂದ್ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಈ ಮಸಾಲೆ ಹಿಂಗೆ ಫ್ರೈ ಆಗ್ತಿದ್ದಂಗೆ ನಾವು ಇದಕ್ಕೆ ಒಂದು 2 ಚಿಟಿಕೆ ಅಷ್ಟು ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಮತ್ತು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಂಡಿವ್ರಿ. ಅದ್ರ ಜೊತೆಗಿನ 1 ರಿಂದ 1.5 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡಿವಿ ನೋಡ್ರಿ. ಹಾಕಿರುವಂಥ ಮಸಾಲ ಖಾರ ಎಲ್ಲಾನು ಹೊಂದ್ಕೊಳ್ಳೋ ಹಂಗೆ ಒಂದ್ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಹಾಕೊಂಡಿರುವಂಥ ಈ ಮಸಾಲ ಎಲ್ಲ ಎಷ್ಟು ಚಲೋ ತಂಗಿ ಫ್ರೈ ಆಗತ್ತಲ್ರಿ, ಈ ಗ್ರೇವಿ ಅಷ್ಟ ಚಲೋ ಬರುತ್ತೆ ನೋಡ್ರಿ. ಹಾಗಾಗಿ ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು 2 ನಿಮಿಷ ಆದರೂ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕ್ರಿ. ಹಿಂಗೆ ಮಾಡ್ಕೊಳ್ಳೋದ್ರಿಂದ ಮಾಡುವಂತಹ ಗ್ರೇವಿಗಳ ರುಚಿ ಭಾಳ ಅಂದ್ರೆ ಭಾಳ ಮಸ್ತ್ ಬರುತ್ತೆ ನೋಡ್ರಿ. ನೀವಿಲ್ಲಿ ನೋಡ್ಬೋದ್ರಿ, ಒಂದು 2 ನಿಮಿಷ ಆದ ನಂತರ ಇದು ಎಷ್ಟು ಚಲೋ ತಂಗಿ ಎಣ್ಣೆ ಬಿಟ್ಕೊಂಡೈತಿ ಅಂತ.
ಹಾಕಿರುವಂಥ ಮಸಾಲೆ ಎಲ್ಲನೂ ಚಲೋ ತಂಗಿ ಫ್ರೈ ಆದ್ರೆ ಅಷ್ಟ ಹಿಂಗೆ ಸುತ್ತಲೂ ಎಣ್ಣೆ ಬಿಟ್ಕೊಳತ್ ನೋಡ್ರಿ. ಹಿಂಗೆ ಒಂದ್ಸಲ ಈ ಮಸಾಲೆ ಸುತ್ತಲೂ ಎಣ್ಣೆ ಬಿಟ್ಕೋತಪ್ಪ ಅಂತಂದ್ರೆ ಈ ಮಸಾಲ ಪರ್ಫೆಕ್ಟಾಗಿ ರೆಡಿ ಆಗೈತೆ ಅಂದಂಗೆ ನೋಡ್ರಿ. ಈಗ ಈ ಮಸಾಲೆ ಇಷ್ಟು ಫ್ರೈ ಆದ್ರೆ ಸಾಕ್ರಿ, ನಾವೀಗ ಇದಕ್ಕೆ ನೀರು ಸೇರಿಸ್ಕೋಬೇಕ್ರಿ. ನಾವಿಲ್ಲಿ ತೋರ್ಸಾತಿರುವಂತಹ ಗ್ರೇವಿ ಒಂದು 5ರಿಂದ 6 ಜನಕ್ಕೆ ಆಗೋಷ್ಟು ಮಾಡೋದು ತೋರ್ಸಾತೀವ್ರಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರಿ ಅನ್ನೋದ್ರ ಮೇಲೆ ನೀರನ್ನ ಹೆಚ್ಚು ಕಮ್ಮಿ ಮಾಡ್ಕೋರಿ. ಮತ್ತು ನೀವು ಇಲ್ಲಿ ನೋಡ್ಬೋದ್ರಿ ಕನ್ಸಿಸ್ಟೆನ್ಸಿ ಹೆಂಗೈತಿ ಅಂತ, ಸ್ವಲ್ಪ ತೆಳ್ಳಗಿರ್ಬೇಕ್ರಿ. ಜಾಸ್ತಿ ರುಬ್ಬಿ ಮಸಾಲೆನೂ ಹಾಕೋಬಾರ್ದ್ರಿ. ಈಗ ಇದನ್ನು ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿ ಮತ್ತು ಒಂದು 2ರಿಂದ 3 ನಿಮಿಷ ಇದನ್ನು ಬೇಯಿಸ್ಕೋಬೇಕ್ರಿ. ಹಿಂಗೆ ನೀರು ಹಾಕೊಂಡ್ಮೇಲೆ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ ಈ ಒಂದು ಗ್ರೇವಿ ಸೂಪರಾಗಿ ಬರುತ್ತೆ ನೋಡ್ರಿ. ಹಿಂಗೆ ಕುದಿಸ್ಕೊಳ್ಳೋದ್ರಿಂದ ನಾವು ಹಾಕಿರುವಂಥ ಉಪ್ಪು ಖಾರ ಮಸಾಲೆ ಎಲ್ಲಾನು ಕರೆಕ್ಟಾಗಿ ಕುದಿಯತ್ರಿ. ಹಿಂಗೆ ಇದನ್ನು ಸ್ವಲ್ಪ ಚಲೋ ತಂಗಿ ಕುದಿಸ್ಕೊಂಡ್ರೆ ಗಟ್ಟಿಯಾಗಿರುವಂತಹ ಕನ್ಸಿಸ್ಟೆನ್ಸಿ ಬರ್ತೈತೆ ನೋಡ್ರಿ. ಈ ಗ್ರೇವಿಗೆ ನಾವು ಹಾಕಿರುವಂಥ ಉಳ್ಳಾಗಡ್ಡಿ ಟೊಮ್ಯಾಟೊ ಎಲ್ಲ ಮಸಾಲೆಗಳಿಂದ ಈ ಒಂದು ಗ್ರೇವಿ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಬರ್ತೈತೆ ನೋಡ್ರಿ. ನೀವಿಲ್ಲಿ ನೋಡ್ಬೋದ್ರಿ ಮೊದಲು ಹಾಕಿದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರ್ತೈತ್ರಿ. ನಿಮ್ಗೆ ಯಾವಾಗಾದರೂ ನಾನ್ ವೆಜ್ನ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿದ್ರಿಪ್ಪ ಅಂತಂದ್ರೆ ಇದನ್ನು ಮರೆಯೋವಂಥ ಚಾನ್ಸ್ ಇಲ್ಲ ನೋಡ್ರಿ. ಮತ್ತು ಯಾರು ನಾನ್ ವೆಜ್ ತಿನ್ನಂಗಿಲ್ಲಲ್ರಿ ಅವರು ಈ ಒಂದು ಖೈಮಾ ಗ್ರೇವಿನ ಮಾಡ್ಕೋಬಹುದು ನೋಡ್ರಿ. ಇದು ಖೈಮಾ ಗ್ರೇವಿ ರೀ, ಆದ್ರೆ ನಾನ್ ವೆಜ್ ಅಲ್ರಿ, ವೆಜ್ ಖೈಮಾ ಗ್ರೇವಿ. ಗ್ರೇವಿ ಸ್ವಲ್ಪ ಗಟ್ಟಿ ಆಗ್ತಿದ್ದಂಗೆ ನಾವು ಇದಕ್ಕೆ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ರಿ ಖೈಮಾ ಉಂಡೆ, ಅದನ್ನೆಲ್ಲನೂ ಹಾಕೋಬೇಕಾಗತ್ರಿ. ಈ ಗ್ರೇವಿಗೆ ಖೈಮಾ ಉಂಡೆ ಹಾಕೊಳ್ಳೋದಕ್ಕಿಂತ ಮುಂಚೆ ಒಂದು ಸಲ ಉಪ್ಪು ಖಾರನ ಚೆಕ್ ಮಾಡ್ಕೋರಿ. ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂಗೆ ಫ್ರೈ ಮಾಡ್ಕೊಂಡಂಥ ಎಲ್ಲ ಖೈಮಾ ಉಂಡಿನೂ ಹಾಕ್ಕೋಬೇಕು ನೋಡ್ರಿ. ಖೈಮಾ ಉಂಡೆ ಗ್ರೇವಿಗೆ ಹಾಕಿದಾಗ ಒಡಿಬೋದು ಅನ್ನೋ ಚಿಂತಿನ ಬ್ಯಾಡ್ರಿ, ಡೆಫಿನೆಟ್ಲಿ ಒಡೆಯಂಗಿಲ್ಲ ನೋಡ್ರಿ. ಇಲ್ಲಿ ನಾವು ನಿಮ್ಗೆ ಹೇಳ್ಕೊಟ್ಟಿರೋ ವಿಧಾನದಂಗೆ ಟ್ರೈ ಮಾಡಿದ್ರಿಪ್ಪ ಅಂತಂದ್ರೆ ಈ ಖೈಮಾ ಉಂಡೆ ಎಲ್ಲೂ ಒಡಿಲಾರ್ದಂಗೆ ಈ ಗ್ರೇವಿ ಖಾಲಿ ಆಗೋ ತನೂ ಕರೆಕ್ಟಾಗಿನ ಇರುತ್ತೆ ನೋಡ್ರಿ. ಈಗ ನೋಡ್ರಿ ಖೈಮಾ ಉಂಡೆ ಹಾಕೊಂಡಾದ ನಂತರ ಒಂದು ಮುಚ್ಚಳ ಮುಚ್ಚಿ ಇದನ್ನು ಒಂದು 3ರಿಂದ 4 ನಿಮಿಷ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕಾಗತ್ರಿ. ಯಾವುದೇ ಕಾರಣಕ್ಕೂ ನೀವು ಇದನ್ನು ಹೈ ಫ್ಲೇಮ್ ಒಳಗೆ ಬೇಯಿಸ್ಕೋಬಾರ್ದ್ರಿ. ಲೋ ಫ್ಲೇಮ್ ಇಲ್ಲ ಮೀಡಿಯಮ್ ಫ್ಲೇಮ್ ಒಳಗೆ ಒಂದು 3ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ರಿ. ಈಗ ರೆಡಿ ನೋಡ್ರಿ ಬಿಸಿ ಬಿಸಿಯಾಗಿರುವಂತಹ ಖೈಮಾ ಗ್ರೇವಿ. ನೀವು ಇದನ್ನು ಬಿಸಿ ಬಿಸಿಯಾಗಿ ಜೋಳದ ರೊಟ್ಟಿ ಮತ್ತು ಚಪಾತಿ ಅನ್ನ ಎಲ್ಲದ್ರ ಜೊತೆನೂ ತಿನ್ಬೋದು ನೋಡ್ರಿ. ಇಲ್ಲಿ ನೋಡತ್ತಿರಲ್ರಿ ಈ ಖೈಮಾ ಗ್ರೇವಿ ಎಷ್ಟು ಸೂಪರ್ ಆಗಿ ಬಂದೈತಿ ಅಂತ. ಈ ಖೈಮಾ ಉಂಡೆ ಎಲ್ಲೂ ಒಡಿಲಾರ್ದಂಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಅಂತ. ಈ ಸೋಯಾ ಖೈಮಾ ಗ್ರೇವಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮನೆ ಒಳಗೆ ಒಂದ್ಸಲ ಟ್ರೈ ಮಾಡಿರಿ. ಅಷ್ಟೇ ಅಲ್ಲ ರುಚಿ ಹೆಂಗಿತ್ತು ಅಂತಲೂ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.